ಹರಿ ಓಂ ಸ್ನೇಹಿತರೆ, ನಮಸ್ತೆ. ನಾನಿವತ್ತು ಕೋಗಿಲು ಕ್ರಾಸ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದಕ್ಕೆ ಹೋಗ್ತಾ ಇದ್ದೆ. ಕ್ಯಾಬ್ ಬುಕ್ ಮಾಡಿದ್ದೆ. ನಮ್ಮ ಕ್ಯಾಬ್ ಡ್ರೈವರು ನನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ರು. ಸ್ನೇಹಿತರೆ, ನಾನು ಕೋಗಿಲು ಕ್ರಾಸ್ಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಹೀಗೆ ನಾನು ಮೊಬೈಲ್ ನೋಡ್ತಾ ಇರ್ಬೇಕಾದ್ರೆ ಒಬ್ಬ ತಲೆ ಹರಟೆ. ನಾನು ಪ್ರತಾಪ್ ಸಿಂಹ ಅಣ್ಣನ ಬಗ್ಗೆ ಮಾತಾಡಿದಾಗ, ನಮ್ಮ ಪ್ರತಾಪ್ ಅಣ್ಣನ ಬಗ್ಗೆ ಮಾತಾಡಿದಾಗ ನಾನು ಮಾತಾಡಕ್ ಹೋಗಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ, ಪ್ರತಾಪ್ ಅಣ್ಣ ಅದಕ್ಕೆ ಉತ್ತರ ಕೊಡ್ತಾರೆ, ಅವರು ಸಾಮರ್ಥ್ಯರಿದ್ದಾರೆ, ಅದಕ್ಕೆ ಆ ಸಾಮರ್ಥ್ಯ ಅವರಲ್ಲಿ ಇದೆ ಅಂತ. ಆದ್ರೆ ಈಗ ಮಾತಾಡಿರೋದು ಇದು ಕೇವಲ ವೈಯಕ್ತಿಕ ಮಾತ್ರ ಅಲ್ಲ, ಇಡೀ ಒಂದು ಸಮುದಾಯದ, ಮತ್ತೆ ಯಾವ ಒಂದು ಸಮುದಾಯದ ವ್ಯಕ್ತಿ ತನ್ನ ಎಲ್ಲ ಅಡೆತಡೆಗಳನ್ನು ಮೀರಿ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಅಲ್ಲಿ ಕುಳಿತಿದ್ದಾರೋ ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ. ಅಂದ್ರೆ ಈತ ಯಾವಾಗ್ಲೂ ಪದೇ ಪದೇ ಮಾತಾಡ್ಬೇಕಾದ್ರೆ ಕೋಟ್ ಮಾಡ್ತಾನೆ, ನನ್ನ ನೆಚ್ಚಿನ ಮುಖ್ಯಮಂತ್ರಿಗಳು, ನನ್ನ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರಾದ್ರೂ ಮಾತಾಡ್ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವ್ರೆ ಅಂತ ಕೋಟ್ ಮಾಡ್ಬೇಕು ಅಂತ ಹೇಳೋ ಇವನು ಏನ್ ಹೇಳ್ತಾನೆ ಗೊತ್ತಾ? ಒಂದ್ಸಲ ಕೇಳಿಸ್ಕೊಳ್ಳಿ. ಮತ್ತೆ ವಿಧಾನ ಪರಿಷತ್ತಲ್ಲಿ ಒಂದು ಎರಡು ಸುಂದರವಾದ ಕೋತಿಗಳು ಕೂತಿದ್ದಾವೆ. ಆ ಎರಡು ಸುಂದರವಾದ ಕೋತಿಗಳು ಕಳೆದ 2 ತಿಂಗಳಿಂದ ಸುಮ್ಮನೆ ಇದ್ದಾವೆ. ಒಂದು ಛಲವಾದಿ ನಾರಾಯಣ ಸ್ವಾಮಿ ಅವರು. ಸ್ನೇಹಿತರೆ ಕೇಳಿಸ್ಕೊಂಡ್ರ? ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಈತ ಹೇಳುವಂತದ್ದು. ಒಂದು ಎರಡು ಸುಂದರವಾದ ಕೋತಿಗಳು ಕೂತಿದ್ದಾವೆ. ಆ ಎರಡು ಸುಂದರವಾದ ಕೋತಿಗಳು ಕಳೆದ 2 ತಿಂಗಳಿಂದ ಸುಮ್ಮನೆ ಇದ್ದಾವೆ. ಒಂದು ಛಲವಾದಿ ನಾರಾಯಣ ಸ್ವಾಮಿ ಅವರು. ಸ್ನೇಹಿತರೆ, ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ, ಆ ಸಮುದಾಯದಿಂದ ಬಂದ ಒಬ್ಬ ವ್ಯಕ್ತಿ ಇವತ್ತು ಆ ಮಟ್ಟಕ್ಕೆ ವಿಧಾನ ಪರಿಷತ್, ಫರ್ಗೆಟ್ ಯಾವುದೇ ಪಕ್ಷ ಇರಲಿ ಅದನ್ನ ಪಕ್ಕಕ್ಕಿಡಿ, ಒಂದು ಆ ಸಮುದಾಯದಿಂದ ಬಂದಂತಹ ಒಬ್ಬ ವ್ಯಕ್ತಿ ಇವತ್ತು ವಿಧಾನ ಪರಿಷತ್ನಲ್ಲಿ ಕುಳಿತಿದ್ದಾರೆ ಅಂತ ಅಂದ್ರೆ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಕನಿಷ್ಠ ನಾನು ಕೆಟ್ಟ ಶಬ್ದಗಳನ್ನ ಬಳಸಬಾರದು ಅಂತ ಹೇಳಿ ಅಷ್ಟು ಕೋಪವನ್ನ ಒಳಗಿಟ್ಕೊಂಡು ಮಾತಾಡ್ತಾ ಇದ್ದೀನಿ. ಪ್ರದೀಪ್, ನಿನಗೆ ಪ್ರಚಾರದ ತೆವಲಿದ್ರೆ, ಪ್ರದೀಪ ನಿನಗೆ ಪ್ರಚಾರದ ತೆವಲಿದ್ರೆ ನೀನು ಬೇರೆ ಯಾರ ಬಗ್ಗೆನಾದ್ರೂ ಮಾತಾಡು. ಆದ್ರೆ ಕೆಲವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ಸಮುದಾಯದಿಂದ, ಛಲವಾದಿ ಸಮುದಾಯದಿಂದ ಬಂದಿರತಕ್ಕಂತ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಅಂದಾಗ ಅವರು ಆ ಸಮುದಾಯವನ್ನ ಪ್ರತಿನಿಧಿಸಿ ಅಲ್ಲಿ ಬಂದು ಕುಳಿತಿದ್ದಾರೆ. ಇವತ್ತು ಆ ಸಮುದಾಯದಿಂದ ಬಂದು ಅಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿಯನ್ನ ನೀನು ಕೋತಿ ಅಂತ ಕರಿತೀಯ? ಮೊನ್ನೆ ಇನ್ನೂ ನಿನ್ನ ಎಲ್ಲಾ ಚಾನಲ್ ನಲ್ಲೂ ಕುತ್ಕೊಂಡು ಹಾಕೊಂಡು ರುಬ್ಬುದ್ರಲ್ಲೇ ನಾಲ್ಗೆ ಕಂಟ್ರೋಲ್ ಇರ್ಲಿ ಅಂತ. ಇವತ್ತು ನಾನು ನಾನು ಬೇರೆ ಎಲ್ಲ ವಿಚಾರಗಳನ್ನ ಪಕ್ಕಕ್ಕಿಟ್ಟು ಮಾನ್ಯ ಸಿದ್ದರಾಮಯ್ಯನವ್ರ ನಿಮ್ಮಲ್ಲಿ ನಾನು ಕೇಳ್ತಾ ಇದ್ದೀನಿ, ನಿಜವಾಗಿಯೂ ನೀವು ಛಲವಾದಿ ಸಮುದಾಯಕ್ಕೆ, ದಲಿತ ಸಮುದಾಯಕ್ಕೆ ಗೌರವವನ್ನ ಕೊಡೋದೇ ಆದ್ರೆ ಈ ಕೂಡ್ಲೆ ನಿಮ್ಮ ಬೆಂಬಲಿಗ, ನಿಮ್ಮ ಶಿಷ್ಯನಾದ ಪ್ರದೀಪನಿಂದ ಕ್ಷಮೆ ಯಾಚಿಸ್ಬೇಕು. ಆತ ಸಂಪೂರ್ಣವಾಗಿ ನಾಡಿನ ಮುಂದೆ ಕ್ಷಮೆ ಯಾಚಿಸ್ಬೇಕು. ನಿಮಗೆ ನಿಜವಾಗ್ಲೂ ಕಾಂಗ್ರೆಸ್ ದಲಿತರ ಪರ ಇದೆ ಅನ್ನೋದಾದ್ರೆ ನೀವು ಕ್ಷಮೆ ಕೇಳಿಸಿ. ನಾಲಿಗೆ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡ್ಬೋದಾ? ಇವನೇನು ಆದಿ ಬೀದಿಲಿರೋ ನಾಯಿನ ಇವನು? ಶಾಸಕರಿ, ಒಬ್ಬ ಶಾಸಕ ಈ ರೀತಿ ತನ್ನ ಇಚ್ಛೆ ಬಂದಂತೆ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದಾ? ನಾಚಿಕೆ ಆಗೋದಿಲ್ವಾ? ಲೇ ಪ್ರದೀಪ, ನಿಂತ್ಕೊಂಡು ಉಯಿದ್ರೆ ಕೊಚ್ಕೊಂಡು ಹೋಗ್ಬಿಡ್ತೀಯ ನೀನು. ನಿಂತ್ಕೊಂಡು ಉಯಿದ್ರೆ ಯಾರ್ಯಾರು ನೀರ್ನ ಕೊಚ್ಕೊಂಡು ಹೋಗ್ಬಿಡ್ತೀಯ ನೀರಲ್ಲಿ. ಮಾತಾಡ್ಬೇಕಾದ್ರೆ ಸ್ವಲ್ಪ ಲಗಾಮ್ ಇರ್ಲಿ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಬೇರೆಯವ್ರಿಗೂ ಮಾತಾಡಕ್ ಬರುತ್ತೆ, ನಿನಗೆ ಒಬ್ನಿಗೆ ಅಲ್ಲ. ಕೋತಿ ಅಂತ ಯಾರಿಗೆ ಹೇಳ್ತಿದ್ಯಾ ಕೋತಿ ಅಂತ? ಸುಂದರವಾದ ನಿಂತರ ವ್ಯಂಗ್ಯ ಮಾಡಿ ಮಾತಾಡಕ್ಕೆ ನಮಗ್ ಬರಲ್ಲ ಅನ್ಕೊಂಡಿದ್ಯಾ? ಏನಲ್ಲೇ ನಿಂತರ ವ್ಯಂಗ್ಯ ಮಾಡಿ ಮಾತಾಡಕ್ ನನಗ್ ಬರಲ್ಲ ಅನ್ಕೊಂಡಿದ್ಯಾ? ನಿನ್ಗಿಂತ ನಿಮ್ಮ ಅಪ್ಪನ ತರ ಮಾತಾಡ್ಲಿಕ್ಕೆ ನನಗ್ ಬರುತ್ತೆ ವ್ಯಂಗ್ಯವಾಗಿ. ಆದ್ರೆ ನಿನಗೆ ಹೇಳ್ತಾ ಇರೋದು, ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಾದ್ರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಯ್ಯ. ನೀನ್ ಕೇಳ್ತೀಯ ರೆಸ್ಪೆಕ್ಟ್ ನ? ಮಾನ್ಯ ಸಿದ್ದರಾಮಯ್ಯನವ್ರೆ ಅಂತ ಹೇಳಿ ಅಂತ ರೆಸ್ಪೆಕ್ಟ್ ನ ಕೇಳ್ಬೇಕಾದ್ರೆ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನ ನೀನು ಕೋತಿ ಅಂತ ಕರಿತೀಯ ಅನ್ನೋದಾದ್ರೆ, ಇದನ್ನ ಯಾವುದೇ ಪಕ್ಷ ಅಂದೆ ಎಲ್ಲ ಶಾಸಕರುಗಳು ಕೂಡ ಇದನ್ನು ಖಂಡಿಸ್ಬೇಕು. ನಿನಗೆ ನಾಚಿಕೆ ಆಗಬೇಕು. ಇನ್ನೊಂದು ಸಲ ವಿಶ್ವೇಶ್ವರ ಭಟ್ರ ಹೆಸರನ್ನು ನೀನೆಲ್ಲೂ ತಗೋಬೇಡ. ಅವರ ಶಿಷ್ಯ ಅಂತ ಹೇಳ್ಕೊಳಕ್ ನಾಚಿಕೆ ಆಗ್ಬೇಕು ನಿನಗೆ. ಏನಿದೇನೆ ಹೇಳ್ಕೊಡೋದು ನೀನು? ನಿನ್ನ ನೀಟ್ ಅಕಾಡೆಮಿಲಿ ಇದನ್ನೇ, ನಿನ್ನ ಪರಿಶ್ರಮ ಅಕಾಡೆಮಿಯಲ್ಲಿ ಇದನ್ನೇ ಹೇಳ್ಕೊಡ್ತೀಯ ಮಕ್ಕಳಿಗೆ?
ನಾಲ್ಗೆನೋ ಎಕ್ಕಡನೋ ಅದು, ನಾಲ್ಗೆನೋ ಎಕ್ಕಡನೋ ಅದು. ನಿನ್ನ ಯೋಗ್ಯತೆಗೆ ನಿಜವಾಗಿಯೂ ನೀನು ಒಬ್ಬ ಶಾಸಕ ಆಗ್ಲಿಕ್ಕೆ ಅರ್ಹ ಅನ್ನೋದಾದ್ರೆ ಕೂಡ್ಲೆ ನೀನು ಕ್ಷಮೆ ಕೇಳಬೇಕು. ಇಡೀ ಕರ್ನಾಟಕಕ್ಕೆ ನೀನು ಕ್ಷಮೆ ಕೇಳಬೇಕು. ಯಾರ ಬಗ್ಗೆನಾದ್ರೂ ಮಾತಾಡ್ಬೇಕಾದ್ರೆ ಕನಿಷ್ಠ ಗೌರವ ಕೊಡೋದನ್ನ ಕಲ್ತ್ಕೊಳ್ಳೋದು. ನಿನ್ನ